ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಯಾವುದು? ಬುರ್ಜ್ ಖಲೀಫಾ. ಬುರ್ಜ್ ಖಲೀಫಾ ಒಳಗೆ ಏನಿದೆ ನೋಡಿದ್ಯಾ? ಬುರ್ಜ್ ಖಲೀಫಾ ಒಳಗೆ ಒಂದು ಮನೆಯೂ ಇದೆ. ಹೋಮ್ ಟೂರ್ ಮಾಡೋಣ? ಬುರ್ಜ್ ಖಲೀಫಾಲಿ ಮನೆನಾ? ಬನ್ನಿ. ಜನ ವ್ಲಾಗಲ್ಲಿ ಬುರ್ಜ್ ಖಲೀಫಾ ತೋರಿಸಿರ್ತಾರೆ, ಬುರ್ಜ್ ಖಲೀಫಾ ಮೇಲೆ ಹೋಗಿ ಟಿಕೆಟ್ ಕೊಟ್ಟು ಮೇಲೆ ಹೋಗಿ ವ್ಯೂ ತೋರಿಸಿರ್ತಾರೆ. ಬಟ್ ಯಾರಾದರೂ ಹೋಮ್ ಟೂರ್ ಮಾಡಿದಾರಾ? ಇಲ್ಲ. ಸೊ ಈ ಅಪಾರ್ಟ್ಮೆಂಟ್ನ ಈಸಿಯಾಗಿ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಿರೋದು ನಮ್ಮ ಅಭಿಬ್ರು. ಥ್ಯಾಂಕ್ ಯು. ಸೊ ಹೆಂಗಿದೆ, ಮೇಲೆ ಹೋಗಿದ್ದೀರಾ ನೀವು? ಹಾಂ, ಭಾಳ ಸತಿ ಹೋಗಿದ್ದೀನಿ. ಹೆಂಗಿದೆ? ತುಂಬ ಚೆನ್ನಾಗಿದೆ. ಏನಂತೀರಾ? ಈಗ ನನಗೆ ಫುಲ್ ನರ್ವಸ್ ಫೀಲ್ ಆಗ್ತಿದೆ. ನನಗೆ ಐ ಆಮ್ ಯೂಸ್ ಟು. ಸೊ ನಮ್ಮ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಇಷ್ಟ ಆಗುತ್ತೆ ಅನ್ಸುತ್ತೆ ಅವ್ರಿಗೆ? ಖಂಡಿತ ಇಷ್ಟ ಆಗುತ್ತೆ. ಇಟ್ ವಿಲ್ ಬಿ ಬುರ್ಜ್ ಖಲೀಫಾ ಒಳಗಿರೋ ಹೌದು ಮನೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್. ಥ್ಯಾಂಕ್ ಯು. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಮೋಸ್ಟ್ ವೆಲ್ಕಮ್. ಬನ್ನಿ. ಬುರ್ಜ್ ಖಲೀಫಾದು ಆ ಜಾಗ ಕಾಣ್ತೀವಿ ನೋಡಿ, ಲೈಟ್. ಅಲ್ಲಿ ಒಂದು ಪಬ್ ಇತ್ತು, ಆಯಿತಾ? ಪಬ್ ಇದೆ, ಅಲ್ಲಿ ನಾವು ಹೋಗಿದ್ದೀವಿ. ಅದನ್ನು ಒಂಚೂರು ಚಿಕ್ಕ ಗ್ಲಿಮ್ಸ್ ಆಗ್ತೀನಿ ನೋಡಿ, ಅದನ್ನು ಫುಲ್ ವ್ಲಾಗ್ ಮಾಡಿಲ್ಲ. ಬಟ್ ಮೇಲ್ಗಡೆ ಟಾಪ್ ವ್ಯೂ ನೋಡೋಕ್ಕೂ ಹೋಗಿದ್ದೆ. ಅದು ಬಿಟ್ಟರೆ ರೆಸ್ಟೋರೆಂಟು ಅಲ್ಲೂ ಹೋಗಿದ್ದೆ. ಬಟ್ ಮೇನ್ ಥಿಂಗ್, ನಾನು ಫ್ಲ್ಯಾಟು ಅಪಾರ್ಟ್ಮೆಂಟು ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ನಾಟ್ ಬೀನ್ ದೇರ್. ಸೊ ನನ್ನ ಪ್ರಕಾರ ಯಾರೂ ಇದನ್ನು ವ್ಲಾಗ್ ಮಾಡಿಲ್ಲ. ಐ ಆಮ್ ಸೂಪರ್ ಎಕ್ಸೈಟೆಡ್. ನನ್ನ ಪ್ರಕಾರ ಫಸ್ಟ್ ಕನ್ನಡ ವ್ಲಾಗ್ ಆಗಿರುತ್ತೆ ಅನ್ಸುತ್ತೆ ಇದು. ಬನ್ನಿ, ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ. ಲೆಟ್ಸ್ ಗೋ. ಮೇಲೆ ಹೋಗೋಕ್ಕೆ ಮುಂಚೆ, ಐ ಮೀನ್ ನಿಮಗೆ ನಾನು ರೂಮ್ ಟೂರ್ ಕೊಡೋಕ್ಕೆ ಮುಂಚೆ ಕ್ವಶನ್ಸ್ ಇದೆ ಒಂದಷ್ಟು ಕೇಳಿಬಿಡೋಣ. ಈಗ ಬುರ್ಜ್ ಖಲೀಫಾದು ಓನ್ಲಿ ಬಿಲ್ಡಿಂಗ್, ಟಾಲೆಸ್ಟ್ ಬಿಲ್ಡಿಂಗ್ ಆಫ್ ವರ್ಲ್ಡ್. ಇಲ್ಲಿ ನಾನು ಎಷ್ಟಿದೆ ಇದು, ಒಂದು ಎಷ್ಟಿರ್ಬೋದು ಅಂದರೆ ಎಷ್ಟಕ್ಕೆ ತೊಗೊಂಡಿರ್ಬೋದು ಮುಂಚೆ? ಎಕ್ಸಾಂಪಲ್ ಹೇಳ್ತೀನಿ. 1 BHK ಇದ್ದಾಗ ಇವರೆಲ್ಲ ಆ ಟೈಮಲ್ಲಿ ಸ್ವಲ್ಪ ಆಫರ್ ನಡೀತಿತ್ತು. ಆ ಟೈಮಲ್ಲಿ ಅರೌಂಡ್ 3.8 ಏನೋ 3.8 ಮಿಲಿಯನ್ ದಿರಮ್ಸ್. ಓಕೆ. ಸೊ ಈಗ ನನ್ನ ಹತ್ರ ಈಗ 3.8 ಮಿಲಿಯನ್ ದಿರಮ್ಸ್ ಇದ್ರೆ ನಾನು ತೊಗೋಬೋದಾ? ಎಲ್ಲರೂ ತೊಗೊಳಕ್ಕಾಗೋದಿಲ್ಲ. ಅದಕ್ಕೆ ಆದಂಥ ಒಂದು ಅವರು ಪ್ರೊಫೈಲ್ಗಳು ಕೊಡಬೇಕು. ಅವರು ಅಲ್ಲಿಂದ ನಿಮಗೆ ಓಕೆ ಅಂತ ನಿಮಗೆ ಬಂದಮೇಲೆ, ಅಪ್ರೂವಲ್ ಬಂದಮೇಲೆ ಅದಕ್ಕೆ ಆದಂಥ ಇಂಟರ್ವ್ಯೂಸ್ ಇರುತ್ತೆ. ಅದೆಲ್ಲ ಅಟೆಂಡ್ ಇಲ್ಲಿ ತೊಗೊಳಕ್ಕೆ ಇಂಟರ್ವ್ಯೂ ತೊಗೊಳೋದಕ್ಕೆ ನಾರ್ಮಲ್ ಆಗಿ ಎಲ್ಲರೂ ಯಾರೋ ನನ್ನ ಹತ್ರ ದುಡ್ಡಿದೆ, ಇವತ್ತು ನೆನ್ನೆ ಲಾಟ್ರಿ ಗೆದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಳೋದಕ್ಕಾಗುತ್ತೆ. ಅದೊಂದಿದೆ ಇಲ್ಲಿ. ಓಕೆ. ಆಮೇಲೆ ಸೊ ಎವ್ರಿ ಫ್ಲೋರ್ ಮೇಲೆ ಒಂದೊಂದು ಪ್ರೈಸ್ ಜಾಸ್ತಿ ಆಗುತ್ತೆ ಹೆಂಗೆ? ಡಿಪೆಂಡ್ಸ್, ನೀವು ಎಷ್ಟು ಮೇಲೆ ಇರ್ತೀರೋ ಅಷ್ಟು ಪ್ರೈಸ್ ಜಾಸ್ತಿ. ಅಂಡ್ ಆಲ್ಸೋ ಇದು ನೀವು ಹೇಳಿದ್ರೆ ಫೌಂಟೇನ್ ವ್ಯೂಗೆ ಜಾಸ್ತಿ. ಸೊ ಫೌಂಟೇನ್ ವ್ಯೂ ಇದೆ, ಆಯ್ತಾ? ನಿಮ್ಗೆ ಗೊತ್ತಿರುತ್ತೆ, ದುಬೈ ಫೌಂಟೇನ್ ಇಸ್ ವ್ಯೂ ಇಸ್ ದ ಬೆಸ್ಟ್, ಆಯ್ತಾ? ಆ ವ್ಯೂ ಬೇಕು ಅಂದರೆ ನಿಮ್ಮ ರೂಮಿಂದ, ಅದಕ್ಕೆ ಪ್ರೈಸ್ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಅದು ಬಿಟ್ಟರೆ ಇನ್ನವ್ರು ಹೇಳ್ತೀರಾ? ಡೈರೆಕ್ಟಾಗಿ ಹೋಗ್ಬಿಡ ನೀವು, ಸಾಕು. ಕೆಲಸ ಫೈನಲಿ ಒಳಗೆ ಹೋಗ್ತಾ ಇದ್ದೀವಿ, ಬನ್ನಿ. ಗೈಸ್, ಒಂದು ಆಕ್ಸೆಸ್ ಕಾರ್ಡ್ ಇರುತ್ತೆ. ಆಕ್ಸೆಸ್ ಕಾರ್ಡ್ನ ಇಲ್ಲಿ ಟ್ಯಾಪ್ ಮಾಡಿ ಒಳಗೆ ಹೋಗ್ಬೇಕು. ಬನ್ನಿ ಗೈಸ್. ಸೊ ಇದೆ ಆಕ್ಸೆಸ್ ಕಾರ್ಡ್ ಫ್ಲ್ಯಾಟ್ಗೆ ಹೋಗೋಕ್ಕೆ. ಈ ಕಾರ್ಡ್ ಇಲ್ಲ ಅಂದರೆ ಒಳಗೆ ಬಿಡಲ್ಲ. ಆ್ಯಂಡ್ ಆಲ್ಸೋ ಒಂದು ಕೋಡ್ ಬರುತ್ತೆ, ಆ ಕೋಡ್ ಹೇಳ್ಬಿಟ್ಟು ನಾವು ಒಳಗೆ ಬಂದಿದ್ದು. ರೆಸಿಡೆಂಟ್ ಆದರೆ ಕೋಡ್ ಏನು ಹೇಳಂಗಿಲ್ವಾ? ರೆಸಿಡೆನ್ಸ್ ಅದೇ. ಓಕೆ. ಕಾರ್ಡ್ ಇಲ್ಲ ಅಂದರೆ ಏನೂ ಆಗಲ್ಲ. ಇಲ್ಲ, ಕಾರ್ಡ್ ಇಲ್ಲ ಅಂದರೆ ಏನೂ ಆಗಲ್ಲ ಬ್ರೋ. ಇಲ್ಲಿ ಕಾರ್ಡ್ ಇರಬೇಕು. ನಾವು ಕಳ್ಳಾಕೊಂಡ್ವಿ ನಮ್ಮ ಆಕ್ಸೆಸ್ ಕಾರ್ಡ್, ನಮ್ಮ ಹೋಟೆಲ್ದು. ಆ ಥರ ಇದನ್ನು ಕಳ್ಳಾಕೊಂಡ್ರೆ ಮುಗೀತು. ಕಾರ್ಡ್ ಕೊಡು ಅಂದರೆ ಅವ್ರ ಮನೆದು ಕೊಟ್ಟಿದ್ದ ನಮ್ಮ ಫ್ರೆಂಡು. ಲೇಕ್ ವ್ಯೂಗೆ, ಸೊ ಫೌಂಟೇನ್ ವ್ಯೂಗೆ ಇಷ್ಟು ರೆಸಿಡೆನ್ಸ್ ಇರ್ತವೆ ನೋಡಿ, ಇಷ್ಟು ಫ್ಲ್ಯಾಟ್ಸ್ ಇರುತ್ತೆ. ಅದರಲ್ಲಿ ನಾವೀಗ 30th ಫ್ಲೋರಲ್ಲಿದ್ದೀವಿ. ಫೈನಲಿ ಇನ್ಸೈಡ್ ದ ಬುರ್ಜ್ ಖಲೀಫಾ. ರೂಮ್ ಟೂರ್, ಹೋಮ್ ಟೂರ್ ಎಲ್ಲ ಕೊಡೋಣ, ಬನ್ನಿ. ಆಗಲೇ ವಾವ್ ಅನಿಸ್ತು. ಫಸ್ಟ್ ನಾನು ನೋಡ್ಬಿಡ್ತೀನಿ. ಗೈಸ್, ದ ವ್ಯೂ ಫ್ರಮ್ ಹಿಯರ್, ಆಗಲೇ ನನಗೆ ವ್ಯೂ ಗುಮ್ ಅಂತಿದೆ. ಗೈಸ್, ಲೈಟ್ಸ್ ಆನ್ ಆಗಿದೆ. ದಿಸ್ ಇಸ್ ಲಿವಿಂಗ್ ರೂಮ್. ದಿಸ್ ಇಸ್ ದ ವ್ಯೂ. ಆ್ಯಂಡ್ ಆಲ್ಸೋ ಯಾವುದೋ ರೂಮ್, ಆಮೇಲೆ ಯಾವುದೋ ರೂಮ್ ತೊಗೊಂಡೋಗಿ ಬುರ್ಜ್ ಖಲೀಫಾ ಅಂದ್ಬಿಡ್ತೇನೆ ಅಂದ್ಬಿಟ್ಟು ವ್ಯೂ ನೋಡಿ. ಇಲ್ಲೇ ಫೌಂಟೇನ್ ಬರೋದು ಬ್ರೋ. ಕರೆಕ್ಟ್. ಇಲ್ಲಿ ಕೆಳಗೆ ದುಬೈ ಫೌಂಟೇನ್ ಇರುತ್ತೆ, ಇಲ್ಲಿ ಕೂತ್ಕೊಂಡು ನೋಡ್ಬೋದು. ಸೊ ದಿಸ್ ದುಬೈ ಮಾಲ್. ಈ ಕಡೆ ಇರೋದೆಲ್ಲ ದುಬೈ ಮಾಲು. ಆ ಹೋಟೆಲಿಂದ ಇಲ್ಲಿ ಎಂಟ್ರಿ ಇದೆ ನೋಡಿ. ಸೊ ದಿಸ್ ಇಸ್ ದುಬೈ ಫೌಂಟೇನ್. ಅಲ್ಲಿ ಕೆಳಗೆ ಕಾಣ್ತಿದೆಯಲ್ಲ, ಈಗ ಶುರು ಆಗುತ್ತೆ. ಹೌದಾ? ಹಾಂ, ಈಗ ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಿ.
ಈ ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ತೆಗಿತೀರಾ ಬರೀ ವಿಡಿಯೋ? ಸ್ಟಾರ್ಟ್ ಆಗುತ್ತಾ? ಹಾಂ, ಈಗ ಸ್ಟಾರ್ಟ್ ಆಯ್ತು. ದುಬೈ ಫೌಂಟೇನ್ ನೋಡೋಣ. ನನ್ನ ಕೆಟ್ಟೋಗಿದೆ ಅಂತ ಹೇಳಿದರು, ಬಟ್ ಲೆಟ್ಸ್ ಸಿ. ಸೊ ಫೌಂಟೇನ್ ಎವ್ರಿ 15 ಮಿನಿಟ್ಸ್ಗೆ ಒಂದು ಸರಿ ಸ್ಟಾರ್ಟ್ ಆಗುತ್ತಂತೆ. ಸೊ ಈಗ ಲೈಟ್ಸ್ ಬ್ಲಿಂಕ್ ಆಗ್ತಿದೆಯಲ್ಲ ಅಲ್ಲಿ, ಸೊ ಜಾಸ್ತಿ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಫೌಂಟೇನ್ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಬೆಸ್ ಎವ್ರಿ 30 ಮಿನಿಟ್ಸ್, ಐಮ್ ಸಾರಿ, ನಾಟ್ 15 ಮಿನಿಟ್ಸ್, 30 ಮಿನಿಟ್ಸ್ ಅಂತೆ. ಬಟ್ ಅಲ್ಲಿವರೆಗೂ ಅದು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಟೂರ್ ಕೊಟ್ಬಿಡೋಣ ಬನ್ನಿ. ಸೊ ಹಿಯರ್ ಇಟ್ ಈಸ್. ಬಂದರೆ ಅಲ್ಲಿಂದ ಬರಬೇಕು, ಅಲ್ಲಿಂದನೇ ಬರೋಣ ಬನ್ನಿ. ಸೊ ಅದು ಎಂಟ್ರಿ ಡೋರ್ ಆದಮೇಲೆ ಇಲ್ಲಿ ವಾಶ್ರೂಮ್ ಇದೆ. ಇದು ಮೇ ಬಿ ಎಲ್ಲರೂ ಯೂಸ್ ಮಾಡೋಕ್ಕಿರೋ ವಾಶ್ರೂಮ್ ಕ್ಲೋಸ್ ಮಾಡಿಕೊಂಡು ಈ ಕಡೆ ಬಂದರೆ ಒಂದು ಮಿರರು. ವಾಶ್ರೂಮಿಂದ ಆಚೆ ಬಂದ ತಕ್ಷಣ ಒಂದು ಇಸ್ ಅ ಫ್ರೇಮ್. ಇದು ಇವರೇ ಹಾಕ್ಸಿರ್ತಾರಲ್ಲ? ಅಲ್ಲ, ಅವರೇ ಕೊಟ್ಟಿರ್ತಾರ? ಹೌದಾ? ಓಕೆ, ಇದು ಅವರೇ ಕೊಟ್ಟಿರೋದು. ಇಲ್ಲಿ ಹಾಕ್ಸಿರ್ಬೋದಾ? ಇಲ್ಲ, ತಂದಿರೋದು. ನೈಸ್. ಇದು ಎಷ್ಟು ಲಕ್ಷ ಇರುತ್ತೋ, ಎಷ್ಟು ಕೊಟ್ಟಿರುತ್ತೋ. ಆಮೇಲೆ ಕ್ಲಾಸ್ ಸೆಟ್ಸ್ ಅಂತಿದೆ. ಬಟ್ ಇಲ್ಲಿ ಶೂಸ್ ಗೀಸೆಲ್ಲ ಚೇಂಜ್ ಮಾಡೋಕ್ಕೆ ಕೂತ್ಕೊಂಡು ಹಿಂಗೆ ಚೇಂಜ್ ಮಾಡೋದು. ಅದಾದಮೇಲೆ ಒಂದು ಆಲೋವೆರಾನ ಇದು? ಇಲ್ಲ, ಲುಕ್ಸ್ ಲೈಕ್ ಆಲೋವೆರಾ, ಬಟ್ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಆಲೋವೆರಾ. ಆದಮೇಲೆ ಹಿಂಗೆ ತಿರುಗಿದ್ರೆ ಆಗಲೇ ತೋರಿಸ್ದಂಗೆ ಸೋಫಾ, ಮತ್ತು ಟಿ ವಿ, ಮತ್ತು ಡೈನಿಂಗ್ ಟೇಬಲ್, ಮತ್ತು ಕಿಚನ್. ಸ್ಮಾಲ್ ಕ್ಯೂಟ್ ಕಿಚನ್ ನೋಡಿ. ಇದು ಫ್ರಿಡ್ಜ್. ಫ್ರಿಜ್ಜಲ್ಲಿ ಏನೋ ಇದೆ. ನನ್ನ ಖುಷಿ ನಾನು ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಅದಾದಮೇಲೆ ಹಿಯರ್ ಕಮ್ಸ್ ದ ರೂಮ್ ಟೂರ್. ಇಲ್ಲಿಂದನೂ ವ್ಯೂ. ಸೊ ಇದನ್ನು ಜನ ಸ್ಟೇ ಮಾಡೋಕ್ಕೆ ತೊಗೊಳ್ಳಲ್ಲ, ಆಯಿತಾ? ಇಟ್ಕೊಂಡಿರ್ತಾರೆ ಯಾವಾಗಾದ್ರು ಒಂದು ಸರಿ ವೆಕೇಷನ್ಸ್ ಟೈಮಲ್ಲಿ. ನಾನು ಜಾಸ್ತಿ ವಾರ್ಡ್ರೋಬಲ್ ಓಪನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ನಾಟ್ ಮೈ ಪ್ರಾಪರ್ಟಿ. ಸೊ ನಾನು ಆದಷ್ಟು ಜಾಸ್ತಿ ಮೇಲ್ಮೇಲೆ ನಾನು ನಿಮ್ಗೆ ಟೂರ್ ಕೊಡ್ತೀನಿ. ಕ್ರಿಸ್ಮಸ್ ಪ್ಲ್ಯಾಂಟ್ ಎಲ್ಲ ಇದೆ ಅಷ್ಟೇ. ಇದು ವಾರ್ಡ್ರೋಬು. ವಾಶ್ರೂಮ್. ಲೈಟ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಆನ್ ಮಾಡೋಕ್ಕೆ ಸ್ಟಾರ್ಟ್ ಆಯ್ತಾ? ಬನ್ನಿ ಇಲ್ಲ, ಅಲ್ಲೇ ಬರೋದು ಚೆನ್ನಾಗಿತ್ತು. ಫೌಂಟೇನ್ ಸ್ಟಾರ್ಟ್ ಆಯ್ತು, ಬನ್ನಿ. ಫೌಂಟೇನ್ ಶೋನ ಕೆಳಗೆ ನಿಂತ್ಕೊಂಡು ನೋಡೋದು ಯೂಶ್ವಲಾಗಿ. ಅದು ಬಿಟ್ಟರೆ ರೆಸ್ಟೋರೆಂಟು ಅಲ್ಲಿ ಇದ್ದು ನಾವು ಹೋಮ್ ಟೂರ್ ಕೊಟ್ಕೊಂಡು ನೋಡ್ತಾ ಇದ್ದೀವಿ. ಫೆಲ್ಟ್ ರಿಯಲಿ ನೈಸ್, ಕ್ರೇಜಿ ಆಗಿತ್ತು. ಸೊ ಗೈಸ್, ಈಗ ಶಾರ್ಟ್ಸ್ ನೋಡ್ಕೊಂಬನ್ನಿ. ಗೈಸ್ ನೋಡಿ, ಇಲ್ಲಿ ಸ್ವಿಚ್ ಬೋರ್ಡ್ ಹಿಂಗಿದೆ. ಇಲ್ಲಿ ಡೇ ಒತ್ತಿದ ತಕ್ಷಣ ಎಲ್ಲ ಆಫ್ ಆಗುತ್ತೆ, ಆಯಿತಾ? ಡೇ ಒತ್ತಿದ್ರೆ ಫುಲ್ ಆಫ್ ಇದೆ. ಬೆಡ್ ಲೈಟ್, ಸೀಲಿಂಗ್ ಲೈಟು. ದಿಸ್ ಇಸ್ ಮೋರ್ ಡಾರ್ಕರ್. ಓಕೆ, ಸೊ ಇಲ್ಲಿ ಮೇಲೆ ರೆಸಿಡೆಂಟ್ಗೆ ಅಂತ ಒಂದು ಲಾಬಿ ಇರುತ್ತೆ. ಸೊ ಅದು 124th ಫ್ಲೋರು ಏನೋ ಹೇಳಿದ್ದಾರೆ. ಸೊ ಆ ಫ್ಲೋರ್ಗೆ ಹೋಗ್ಬೇಕಂದ್ರೆ 9 o'clock ಒಳಗೆ ಹೋಗಬೇಕಿತ್ತು. ನಮ್ಗೆ ಈಗಲೇ ಟೈಮ್ ಬಂದು 10:30, 11 ಆಗಿದೆ. ಸೊ ಅದೊಂದು ಮಿಸ್ ಆಯಿತು. ಎನಿವೇಸ್, ಬಟ್ ವಿ ಎಕ್ಸ್ಪೀರಿಯನ್ಸ್ ದಿಸ್. ಐ ಆಮ್ ಲೈಕ್ ಸೂಪರ್ ಓವರ್ವೆಲ್ಮ್ಡ್. ಥ್ಯಾಂಕ್ ಯು ಬ್ರೋ.
ಇನ್ನೊಂದು ಥ್ಯಾಂಕ್ ಸಮಿ ಸರ್ ಅವ್ರು ಹೇಳ್ಬೇಕಾದ್ರೆ ಥ್ಯಾಂಕ್ ಯು ಹ್ಯಾಟಿದ್ದು ಅವ್ರನ್ನ ಆದ್ರೆ ನೆಕ್ಸ್ಟ್ ಬ್ಲಾಗ್ ಅನ್ಫಾರ್ಚುನೇಟ್ಲಿ ಅವ್ರು ಇದಕ್ಕೆ ಹೋಗಿದ್ದಾರೆ ಉಮ್ರಾಗೆ ಸೌದಿಯಲ್ಲಿದ್ದಾರೆ ಸೊ ವಿಲ್ ಟ್ರೈ ಶೋಯಿಂಗ್ ಇರಲಿಲ್ಲ ಬಟ್ ಅದು ಬಿಟ್ರೆ ನಾವಿಬ್ರುನ ಇಷ್ಟಿದ್ದಾಗಿಂದ ನೋಡ್ತೀವಿ ಇಷ್ಟು ಮೇ ಬಿ ಇನ್ನೂ ಚಿಕ್ಕವನಿದ್ದಾಗಿಂದ ನೋಡ್ತಿರೋದು ಸೊ ಬೆಂಗಳೂರಲ್ಲಿ ಇದ್ದಿದ್ದವರು ಈಗ ಇಲ್ಲಿ ಮೀಟ್ ಮಾಡ್ತೀವಿ ಈ ಥರ ಎಲ್ಲ ಬರ್ತೀವಿ ಅನ್ಕೊಂಡಿಲ್ಲ ಬಟ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಎಲ್ಲರೂ ಮಾಡಲ್ಲ ಸೊ ದೇ ಡೋಂಟ್ ವಾಂಟ್ ಟು ಯಾಕೆ ನಂಗೆ ಕರ್ಕೊಂಡು ಹೋಗ್ಲಿ ಅನ್ನೋದು ಇರ್ತಾರೆ ಬಟ್ ಹಿ ಡಿಂಟ್ ಹ್ಯಾಡ್ ದಟ್ ಆ್ಯಂಡ್ ಹಿ ಗಾಟ್ ಮಿ ಹಿಯರ್ ಥ್ಯಾಂಕ್ ಯು ಹೋಗೋಣ ಇಲ್ಲಿಂದ ಬನ್ನಿ ನೆಕ್ಸ್ಟ್ ಲೀವ್ ಫ್ರಮ್ ಹಿಯರ್ ಗೈಸ್ ಬುರ್ಜ್ ಖಲೀಫಾ ಅಪಾರ್ಟ್ಮೆಂಟ್ ಒಳಗೆ ಕೂತ್ಕೊಂಡು ನನ್ನ ಬ್ಲಾಗ್ ಮಾಡೋಣ ಬನ್ನಿ ನೋಡ್ತಿದ್ರೆ ಇಷ್ಟ ಆಗ್ತಿದೆ ಕಾರು ಬೈಕ್ ಮಾಡಕ್ ಬಂದಿರೋದು ರೋಲ್ಸ್ ರಾಯ್ಸ್. ವ್ಲಾಗ್ ನೋಡ್ತಾ ಮತ್ತೆ ಸ್ಟಾರ್ಟ್ ಆಯಿತು ಶೋ ಅದಕ್ಕೆ ನೋಡ್ತಾ ಇದ್ದೀವಿ ಯಾಕಂದರೆ ದಿನ ಬಂದಿಲ್ಲಿ ನೋಡೋಕ್ಕಾಗಲ್ಲ ನೋಡಿ ಅಲ್ಲಿ ಜನ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ಇಫ್ ಯು ಕ್ಯಾನ್ ಸಿ ಎಷ್ಟು ಜನ ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ ನಾವು ಇಲ್ಲಿಂದ ವ್ಯೂ ನೋಡ್ತಾ ಇದ್ದೀವಿ ಕಾಮೆಂಟ್ ಹಾಕಿದ್ರಿ ಅವಿಬ್ರು ಉಪೇಂದ್ರ ಸರ್ ಥರ ಕಾಣ್ತಾರೆ ಅಂತ ಪಿಕ್ಚರ್ ಇದೆಯಾ ಅದು ನಿಮಿಷ ಅದು ಹುಡುಕ್ತೀನಿ ಅವರಿಬ್ಬರು ಜೊತೆಗಿರೋ ಪಿಕ್ಚರ್ ಇದೆಯಂತೆ ನೋಡೋಣ ಹಂಗೆ ಕಾಣ್ತಾರ ಅಂತ ನೋಡಿ ಕೈಸ್ ಈಗ ನೀವು ಮತ್ತೆ ಕಾಮೆಂಟ್ ಹಾಕಿ ಹಂಗೆ ಕಾಣ್ತಾರ ಅಂತ ನಂಗೆ ಕಾಮೆಂಟ್ಸ್ ಬರಬೇಕಲ್ಲ ಇಟ್ಸ್ ಆಫ್ ಓಯ್ ಗೈಸ್ ಸೊ ಫೈನಲಿ ಈ ಅಪಾರ್ಟ್ಮೆಂಟಿಗೆ ಬಾಯ್ ಹೇಳ್ತಾ ಸೊ ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಐ ಲವ್ಡ್ ಇಟ್ ಆ್ಯಂಡ್ ನೀವು ಇಷ್ಟಪಟ್ಟರೆ ಅನ್ಕೋತೀನಿ ಈ ಬ್ಲಾಗ್ನ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಈ ವಿಡಿಯೋನ ಅದ ಶೇರ್ ಮಾಡಿ ಬಿಕಾಸ್ ಈ ವಿಷಯ ಎಲ್ಲರೂ ಗೊತ್ತಿರಲ್ಲ ಬಾಯ್ ನೋಡಿ ಲಿಫ್ಟ್ ಒಳಗೆ ನ್ಯೂಸ್ ಸ್ಟಾಕ್ಸ್ खत्म बाय बाय टाटा गुड बाय गया।